ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಮಹಿಳಾ ಘಟಕದಿಂದ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ರೈತರ ಮೇಲೆ ಕೇಸು ದಾಖಲಿಸಿರುವ ಬಗ್ಗೆ ಮಾಹಿತಿಯನ್ನ ಪಡೆದರು. ತಾಲೂಕಿನ ಶೆಟ್ಟೇರಹಳ್ಳಿ ಸರ್ವೆ ನಂಬರ್ 51/1 ಮತ್ತು 69/2 15 ಎಕರೆ ಜಮೀನು ಹೊನ್ನಪ್ಪನವರಿಗೆ ಸೇರಿದ್ದಾಗಿದ್ದು ಅದನ್ನ ವೀರಸ್ವಾಮಿ ಎಂಬುವರಿಗೆ ಜಿಪಿಎ ಮಾಡಿಕೊಟ್ಟು ಅದನ್ನ ಕೃಷಿ ಜಮೀನನ್ನ ಸೈಟು ಮಾಡುವ ಉದ್ದೇಶದಿಂದ ಜಾಯಿಂಟ್ ವೆಂಚರ್ ಮಾಡಿಸಿ ಅಭಿವೃದ್ಧಿಪಡಿಸಲು ಕರಾರು ಮಾಡಿಸಿದ್ದು, ಈಗ ಈ ವಿಚಾರವಾಗಿ ಠಾಣೆ ಮೆಟ್ಟಿಲೇರಿ ವಿವಾದವಾದ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅನುರಾಧ ರೈತರ ಪರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿಯನ್ನ ಪಡೆದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅನುರಾಧ ಅವರು ಮಾತನಾಡಿ 2013-14ರಲ್ಲಿ ವೀರಸ್ವಾಮಿ ಎಂಬುವ ಡೆವಲಪರ್ ಹೊನ್ನಪ್ಪನವರ ಕಡೆಯಿಂದ 15 ಎಕರೆ ಜಮೀನನ್ನ ಜಿಪಿಎ ಮಾಡಿಸಿಕೊಂಡು ಹೋದವರು 6 ವರ್ಷವಾದರೂ ಯಾವುದೇ ಅಭಿವೃದ್ಧಿ ಮಾಡದೆ ಕಾಲಹರಣವನ್ನ ಮಾಡಿದ್ದಾರೆ. ಹಾಗೂ 2019ರಲ್ಲಿ ಮತ್ತೆ ಇದೇ ವಿಚಾರವಾಗಿ ಹೊಸದಾಗಿ ಅಗ್ರಿಮೆಂಟ್ ಮಾಡಿಸಿ ಅಭಿವೃದ್ಧಿ ಮಾಡುವುದಾಗಿ ಹೇಳಿ 5 ವರ್ಷ ಕಳೆದರೂ ಬಾರದಿದ್ದಾಗ ಹೊನ್ನಪ್ಪನವರು ಕೋರ್ಟ್ ಮೊರೆ ಹೋದ್ಮೇಲೆ ನ್ಯಾಯಾಲಯವು ವೀರಸ್ವಾಮಿಯವರಿಗೆ ನೋಟಿಸ್ ನೀಡಿದ ನಂತರ ಜಮೀನಿನ ಬಳಿ ಬಂದು ಲೇಔಟ್ ಅಭಿವೃದ್ಧಿ ಪಡಿಸುತ್ತೇವೆ ಎಂದು ಬಂದಾಗ ಇದರ ಬಗ್ಗೆ ಇತ್ಯರ್ಥವಾಗುವವರೆಗೂ ಯಾವ ಕೆಲಸ ಮಾಡುವುದನ್ನು ಬಿಡೋದಿಲ್ಲ ಅಂದಾಗ ರೈತರ ಮೇಲೆ ದೂರು ದಾಖಲಿಸಿದ್ದಾರೆ. ಇದು ಇತ್ಯರ್ಥವಾಗುವವರೆಗೂ ಬಿಡುವುದಿಲ್ಲ. ರೈತರ ಮೇಲೆ ಸುಖಾಸುಮ್ಮನೆ ಕೇಸು ದಾಖಲಿಸಿದ್ರೆ ಕರವೇ ಸುಮ್ಮನಿರಲ್ಲ ಅಂತ ತಿಳಿಸಿದ್ರು. ಅದೇನು ಇತ್ಯರ್ಥ ಆಗಿಲ್ವಲ್ಲ, ಆದ್ರಿಂದ ಜಾಗ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ವೀರಸ್ವಾಮಿ ಅವರೆಲ್ಲ ಸೇರಿ ಸ್ಟೇಷನ್ ಹತ್ರ ಬಂದು ವಿಶ್ವನಾಥಪುರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಈ ಥರ ನಾವು ಕೆಲಸಕ್ಕೆ ಹೋದ್ರೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಒಳಗಡೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ನಮ್ಮ ರೈತರ ಮೇಲೆ FIR ಹಾಕ್ಸಿರ್ತಾರೆ. ಅದರಿಂದ ನಮ್ಮ ಹೊನ್ನಪ್ಪ ಅವ್ರು ಹೇಳಿದ್ರು, ಈ ಥರ ನಮಗಿನ್ನ ಅಮೌಂಟ್ ಕೊಡಬೇಕು, ಅಮೌಂಟ್ ಏನು ಸೆಟ್ಲ್ ಮಾಡಿಲ್ಲ, ನಾವು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ, ಆದರೂ ಕೂಡ ನಮ್ಮ ಮೇಲೆ ಈ ಥರ FIR ದಾಖಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾವು ಇವತ್ತು ಬಂದು ನಮ್ಮ ಸರ್ಕಲ್ ಜಮೀನಿನ ಮಾಲೀಕ ಹೊನ್ನಪ್ಪ ಅವರು ಮಾತನಾಡಿ, ನಮಗೆ ಕಳೆದ 11 ವರ್ಷಗಳಿಂದ ಜಮೀನನ್ನ ಸೈಟುಗಳಾಗಿ ಪರಿವರ್ತಿಸಿ ಅಭಿವೃದ್ಧಿ ಮಾಡುವುದಾಗಿ ಹೇಳಿಕೊಂಡು ಬರ್ತಿರುವ ವೀರಸ್ವಾಮಿ ಅವರು ಯಾವುದೇ ಕೆಲಸ ಮಾಡ್ತಿಲ್ಲ. ಇತ್ತೀಚೆಗೆ ಜಮೀನಿನ ಬಳಿ ಬಂದಾಗ ಕೆಲಸ ಮಾಡಲು ಬಿಡದಾಗ ನಮ್ಮ ಮೇಲೆ ದೂರು ನೀಡಿರ್ತಾರೆ. ಇಷ್ಟು ವರ್ಷಗಳಾದರೂ ಅಭಿವೃದ್ಧಿ ಪಡಿಸದಿದ್ದರಿಂದ ನಮ್ಮ ಕುಟುಂಬದ ಸದಸ್ಯರೆಲ್ಲ ಅವರಿಗೆ ಜಮೀನು ನೀಡುವುದಿಲ್ಲ ಅಂತ ತೀರ್ಮಾನಿಸಿದೆ. ಹಾಗೂ ಅವರು ನೀಡಿರುವ ಹಣವನ್ನ ಹಿಂತಿರುಗಿಸಲಾಗುತ್ತೆ ಅಂತ ತಿಳಿಸಿದ್ರು. ಆಮೇಲೆ ಆಗಲ್ಲ ಅಂತ 10 ಲಕ್ಷ ಮಾತಾಡಿ ಬಿಟ್ಟಿಲ್ಲ, 15 ಎಕರೆ ಮಾಡ್ಕೊಂಡು 15 ಎಕರೆ ಒಳಗೆ 9.5 ಎಕರೆ ಕನ್ವರ್ಷನ್ ಮಾಡಿ ಚೇಂಜ್ ಆಫ್ ಪ್ಲಾನ್ ಆಫ್ ತಗೊಂಡ್ರೆ ಇನ್ನು 5 ಎಕರೆ ಚಿಲ್ಲರೆ ಮಾಡಿಲ್ಲ. ಅದಕ್ಕೆ ನಮಗೆ ಕಷ್ಟ ಆಗಿದೆ. ಮನೆಯಲ್ಲಿ ಹೆಣ್ಮಕ್ಳೆಲ್ಲ ನಮ್ಮನ್ನು ಮಾಡ್ತಾವ್ರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ರಾಜು ಗೌಡ.